ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಅದಾಗಿ ಸುಮ್ಮನೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಇನ್ನು ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾ ಬಗ್ಗೆ ಮಾತಾಡೋದಾದ್ರೆ ಆ ಡ್ರಾಮಾನ ನಾನು ಇನ್ನೂ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋನ ಮಾಡಿದ್ದೆ, ಬಟ್ ಅದು ಯಾಕೋ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆದಮೇಲೆ ಆ ವಿಡಿಯೋ ಓಪನೇ ಆಗ್ತಾ ಇಲ್ಲ. ಐ ಡೋಂಟ್ ನೋ ಅದು ಏನಾಗಿದೆ ಅಂತ, ಬಟ್ ಸ್ಟಿಲ್ ಐ ಟ್ರೈ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಮತ್ತೆ ನಾನು ಆ ಎಪಿಸೋಡ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ, ನಿಮ್ಗೇನಾದರೂ ನಾನು ಹೇಳ್ತಿರೋ ವಿಡಿಯೋ ಇಷ್ಟ ಆಗ್ತಿದ್ರೆ ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ರೀತಿ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಜಾಸ್ತಿ ತಡ ಮಾಡ್ದೆ ಈ ವಿಡಿಯೋನ ಯಾಕೆ ಮಾಡ್ತಿದೀವಿ, ಏನ್ ಪರ್ಪಸ್ಗೆ ಮಾಡ್ತಿದೀವಿ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಷ್ಟು ದಿನ ನಾವು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತಿದ್ವಿ. ಇವತ್ತು ಅದೇ ತರ ಒಂದು ಇಂಟ್ರೆಸ್ಟಿಂಗ್ ಕೊರಿಯನ್ ಮೂವಿನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ. ಕೊರಿಯನ್ ಮೂವಿ ಹೆಸರು ಬಂದು ಬಿ ವಿತ್ ಯು ಅಂತ. ನಿಜವಾಗ್ಲೂ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದು ನಾನು ಫಸ್ಟ್ ಟೈಮ್ ನೋಡಿದ ತಕ್ಷಣನೇ ನಿಜವಾಗ್ಲೂ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಈ ಮೂವಿ ಟ್ರೈಲರ್ ನ ರಿಲೀಸ್ ಮಾಡೋ ಪರ್ಪಸ್ ಏನು ಅಂದ್ರೆ, ಈ ಮೂವಿ ನನ್ಗೆ ಇಷ್ಟ ಅಂತ ನಾನು ಮಾಡ್ತಾ ಇಲ್ಲ. ಇದು ಆಕ್ಚುಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತೋರಿಸ್ಕೊಂಡ್ ಕೊಟ್ಟಿದ್ದಾರೆ. ಒಬ್ರು ತಾಯಿಗೆ ಅವಳು ತಾಯಿ ಆಗಿದ್ಲು ಅನ್ನೋದೇ ಮರ್ತೋಗಿರುತ್ತೆ, ಬಟ್ ಆದ್ರೂ ಕೂಡ ಅವಳ ಮಗು ಮೇಲೆ ಅವಳು ತೋರಿಸೋ ಪ್ರೀತಿ ಆ ಮಮತೆ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಂಡ್ ಕೊಟ್ಟಿದ್ದಾರೆ. ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಂಡ್ ಕೊಟ್ಟಿದ್ದಾರೆ. ಈ ಮೂವಿಲಿ ನಮಗೆ ತೋರಿಸ್ಕೊಂಡ್ ಕೊಡ್ತಾರೆ ಇಬ್ರು ಕಪಲ್ಗಳು ತುಂಬಾ ಅಂದ್ರೆ ತುಂಬಾ ಪ್ರೀತಿಯಾಗಿ ತುಂಬಾ ಖುಷಿಯಾಗಿದ್ದಾಗ ಸಡನ್ ಆಗಿ ಒಬ್ರು ಡೆತ್ ಆಗೋದ್ರೆ ಅದು ಯಾವ ತರ ಅವ್ರ ಇನ್ನೊಬ್ರಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಇದರಲ್ಲಿ ನಮಗೆ ತೋರಿಸ್ಕೊಂಡ್ ಕೊಟ್ಟಿದ್ದಾರೆ. ಇಲ್ಲಿ ಡೆತ್ ಆಗಿರೋ ಪೇರೆಂಟ್ಸ್ ಆ ಮಗುಗೆ ಪ್ರಾಮಿಸ್ ಮಾಡಿರ್ತಾರೆ, ನಾನು ಮತ್ತೆ ಮುಂದಿನ ವರ್ಷ ಬರೋ ಮಳೆಗಾಲದಲ್ಲಿ ನಿನ್ ಜೊತೆಗೆ ಬರ್ತೀನಿ ಅಂತ. ಅವರು ಆ ಪ್ರಾಮಿಸ್ ನ ಉಳಿಸ್ಕೋತಾರ. ಅಕಸ್ಮಾತ್ ಆ ಪ್ರಾಮಿಸ್ ನ ಉಳಿಸ್ಕೊಂಡು ಅವ್ರು ಬಂದ್ರೆ ಮತ್ತೆ ಮಳೆ ಎಲ್ಲ ಮುಗಿದ್ಮೇಲೆ ಅಲ್ಲಿಗೆ ಅವರು ಮತ್ತೆ ಎಲ್ಲಿದ್ರು ಅಲ್ಲಿಗೆ ಹೊರಟೋಗ್ತಾರ. ಯಾರು ಡೆತ್ ಆಗಿರ್ತಾರೋ ಅವರು ಕೊಟ್ಟಿರೋ ಪ್ರಾಮಿಸ್ ನ ಉಳಿಸ್ಕೊಳ್ಳೋಸ್ಕೋಸ್ಕರ ಮತ್ತೆ ಭೂಮಿಗೆ ಬಂದು ಅವ್ರ ಫ್ಯಾಮಿಲಿ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾರ. ಇಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡುವಾಗ ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ಗಳು ಅವರು ವಾಪಸ್ ಹೋಗದಾಗೆ ಹೇಗೆ ತಡಿಬಹುದು ಅನ್ನೋದನ್ನ ಏನೇನ್ ಮಾಡ್ತಾರೆ ಅನ್ನೋದನ್ನ ಈ ಮೂವಿಲಿ ನೀವೇ ನೋಡಬಹುದು. ಇಲ್ಲಿಗೆ ಈ ಟ್ರೈಲರ್ ನ ಎಂಡ್ ಮಾಡ್ತಿದ್ದೀನಿ. ನಾನಂತೂ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಮೂವಿನ ಒಂದ್ಸತಿ ಚೆಕ್ ಮಾಡಿ ಅಂತ. ಈ ಟ್ರೈಲರ್ ಎಕ್ಸ್ಪ್ಲನೇಷನ್ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಮೂವಿಯ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮ್ ಜೊತೆ ಮತ್ತೆ ಇನ್ನೊಂದ್ಸತಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.